ನ್ಯೂಸ್ ಗೌರಿಬಿದನೂರು ವರದಿ 1200 ವರ್ಷಗಳಷ್ಟು ಪುರಾತನವಾದ ಮುದುಗೆರೆ ಗ್ರಾಮದ ಶ್ರೀಲಕ್ಷ್ಮೀ ಚೆನ್ನಕೇಶವ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಸುಮಾರು 2,20,00,000 ರೂಪಾಯಿಗಳ ವೆಚ್ಚದಲ್ಲಿ ಮಾಡಲಾಗಿದ್ದು, ಇದೇ ತಿಂಗಳು ಅಕ್ಟೋಬರ್ 31 ಶುಕ್ರವಾರದಿಂದ 4 ದಿನಗಳ ಕಾಲ ದೇವರ ಪುನರ್ ಪ್ರತಿಷ್ಠಾಪನೆ ಹಾಗೂ ವಿವಿಧ ದೇವತಾ ಕಾರ್ಯಗಳನ್ನು ನೆರವೇರಿಸಲಾಗುವುದು ಎಂದು ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಎನ್ ಕುಮಾರ್ ರವರು ತಿಳಿಸಿದರು. ತಾಲೂಕಿನ ಮುದುಗೆರೆ ಗ್ರಾಮದ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀಲಕ್ಷ್ಮೀ ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನವನ್ನು ಜನಮೇಜಯ ಮಹಾರಾಜರು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸಿದರೆಂದು ಪುರಾಣಗಳಿಂದ ನಮಗೆ ತಿಳಿದು ಬರುತ್ತದೆ. ಹೊಯ್ಸಳರು ದೇವಸ್ಥಾನವನ್ನು ನಿರ್ಮಿಸಲು ಪ್ರಾರಂಭಿಸದ್ದು ಅದನ್ನು ವಿಜಯನಗರದ ಶ್ರೀಕೃಷ್ಣದೇವರಾಯರು ಎಂದು ಪುರಾತನ ಕಾಲದ ದಾಖಲೆ ತಿಳಿಸುತ್ತದೆ. ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದ ಪ್ರಾಚ್ಯವಸ್ತು ಇಲಾಖೆ ಶ್ರೀಲಕ್ಷ್ಮೀ ಚೆನ್ನಕೇಶವ ದೇವಸ್ಥಾನ ಇತ್ತೀಚೆಗೆ ಸಾಕಷ್ಟು ಶಿಥಿಲವಾಗಿದ್ದನ್ನು ಮನಗೊಂಡ ಮುದುಗೆರೆ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ, ಇದೇ ತಾಲೂಕಿನ ಹುಣಸೇನಹಳ್ಳಿಯ ಹಿರಿಯ ಶ್ರೇಣಿ ಕೆಎಸ್ ಅಧಿಕಾರಿ ವರಪ್ರಸಾದ್ ರೆಡ್ಡಿ ಸ್ಪಂದಿಸಿ ಸರ್ಕಾರದಿಂದ 2,20,00,000 ರೂಪಾಯಿಗಳನ್ನು ಮಂಜೂರು ಮಾಡಿಸಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್. ವಿ. ಮಂಜುನಾಥ್, ವಕೀಲ ಆನಂದ್, ವಕೀಲರಾದ ಹರೀಶ್, ಧರಣೇಂದ್ರ ಕುಮಾರ್, ನಾಗರಾಜಪ್ಪ, ಶ್ರೀಧರ್ ಮೂರ್ತಿ, ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ದೇವರ ಪುನರ್ ಪ್ರತಿಷ್ಠಾಪನೆ ಮಾಡತಕ್ಕಂಥ ಕಾರ್ಯ, ಆ ಕಾರ್ಯಕ್ಕೆ ಕೈ ಜೋಡಿಸೋದಕ್ಕೆ ನಮಗೆಲ್ಲ ಅವಕಾಶ ಸಿಕ್ಕಿದೆ. ಮತ್ತು 31, 1, 2, 3 ಈ 4 ದಿನಗಳ ಕಾರ್ಯಕ್ರಮ. ನಾವು ಆ ಪ್ರತಿಷ್ಠಾಪನೆ ಕೆಲಸವನ್ನು ಸಹ ನಮ್ಮ ಕಣ್ಣಲ್ಲಿ ನೋಡಿ ಸಂತೋಷ ಪಡೆದಂಥ ಒಂದು ವಿಚಾರ. ನನ್ನ ಪ್ರಕಾರ ಎಲ್ಲೋ ಪೂರ್ವಜನ್ಮದ ಪುಣ್ಯದಿಂದ ಇವತ್ತು ಇಂತಹ ಒಂದು ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಭಗವಂತ ನಮಗೆ ಅನುಗ್ರಹ ಮಾಡಿದ್ದಾನೆ ಅಂತ ಅನಿಸುತ್ತೆ. ನಾವೆಲ್ಲ ಈಗಿದ್ದು ಈ ದೇವಸ್ಥಾನಕ್ಕೆ 1200 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. ಅದಕ್ಕೂ ಹೆಚ್ಚಾಗಿ ಏನಪ್ಪ ಅಂತಂದರೆ ನನಗೆ ಗೊತ್ತಿಲ್ಲ ಅದರಲ್ಲಿ ಎಷ್ಟು ನಿಜ, ಅದಕ್ಕೆ ಏನು ದಾಖಲೆ ಇದೆ ಅಂತ. ನಾವು ನಂಬಿರೋ ಪ್ರಕಾರ ಈ ದೇವಸ್ಥಾನವನ್ನು ಶ್ರೀ ಮುಕುಚುಂದ ಮಹರ್ಷಿಗಳು ಸ್ಥಾಪಿತ ಮಾಡಿದ್ರು ಅಂತ ಹೇಳ್ತಾರೆ. ಈ ಮುಕುಚುಂದ ಮಹರ್ಷಿಗಳು ಯಾರಪ್ಪ ಅಂತ ನಾವು ಹಿಂದೆ ನೋಡೋಕೆ ಹೋದರೆ ಆ ಆಶ್ರಮದಲ್ಲಿ ಪ್ರಹ್ಲಾದ ಹೋಗಿದ ಅಂತ ಅಂದರೆ ಗೊತ್ತಾಗುತ್ತೆ ಎಷ್ಟು ವರ್ಷ ಹಿಂದಿದ್ದು. ಅಷ್ಟೇ ಅಲ್ಲ, ಜನಮೇಜಯ ಈ ದೇವಸ್ಥಾನವನ್ನು ಪುನರ್ ನವೀಕರಣ ಮಾಡೋದ ಅಂತಲೂ ಒಂದು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಷ್ಟು ಮಾತ್ರ ಗ್ಯಾರಂಟಿ. ದೇವಸ್ಥಾನ ಇರೋ ರೀತಿ ನೋಡಿ, ಇಲ್ಲಿರ್ತಕ್ಕಂಥ ವಿಗ್ರಹವನ್ನು ನೋಡಿದ್ರೆ ಇದು ಹೊಯ್ಸಳರ ಕಾಲದ್ದು, ಅದಕ್ಕೇನು ಪುರಾವೆ ಇರಬೇಕಾಗಿಲ್ಲ, ದೇವಸ್ಥಾನನೇ ಇದೆ. ಬಹುಶಃ ಈ ದೇವಸ್ಥಾನ 1200 ವರ್ಷಗಳಿಂದ ಇದೆ ಅನ್ನೋದು ನಂಬಿಕೆ. ಈ ದೇವಸ್ಥಾನಕ್ಕೆ 15 ವರ್ಷಗಳ ಕೆಳಗೆ ದೇವರು ಅಲ್ಲಾಡ್ತಾನೆ ಇದ್ದಾಗ ಈ ರೀತಿ ನಾವು ಪುನರ್ ಮಾಡಿದ್ವಿ. ಈಗ ಗರ್ಭಗುಡಿಯಿಂದ ನೀರು ಬೀಳ್ತಾ ಇದೆ, ಕಟ್ಟಡ ಅಲ್ಲಾಡ್ತಾ ಇದೆ ಅನ್ನೋದು ಬಂದಾಗ ಸರ್ಕಾರದ ಗಮನಕ್ಕೆ ಬರ್ತದೆ. ಯಾಕೆಂದರೆ ಇದು ಮುಜರಾಯಿ ಟೆಂಪಲ್, ಆರ್ಕಿಲಾಜಿಕಲ್ ಟೆಂಪಲ್ ರೂಮ್. ಯಾಕೆಂದ್ರೆ ನಾವ್ಯಾರು ಮುಟ್ಟೋದಕ್ಕೆ ಆಗೋದಿಲ್ಲ. ಊರಿನಲ್ಲಿದ್ದರು, ಇದು ಮುದುಗೆರೆಗೆ ಸಂಬಂಧಪಟ್ಟರು, ಸರ್ಕಾರ ಮತ್ತು ಆರ್ಕಿಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರ ಅನುಮತಿ ಇಲ್ಲದೆ ನಾವಿಲ್ಲೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ದೈವವಶಾತ್ ಈ ವಿಷಯವನ್ನು ನಾವು ಸರ್ಕಾರದ ಗಮನಕ್ಕೆ ತಂದಾಗ ಮತ್ತು ಈ ಆರ್ಕಿಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರ ಗಮನಕ್ಕೆ ತಂದಾಗ ದೇವರ ಪ್ರೇರಣೆ ಅವ್ರಿಗಾಗಿರ್ಬೇಕು. ಈ ದೇವಸ್ಥಾನವನ್ನು ಈ ರೀತಿ ಸರಿ ಮಾಡೋದಕ್ಕೆ ಅವರು ಮುಂದೆ ಬಂದರು. ಅಷ್ಟೇ ಅಲ್ಲ, ಸುಮಾರು 2,20,00,000 ರೂಪಾಯಿ ಈ ಪುನರ್ ನವೀಕರಣಕ್ಕೆ ಇದುವರೆಗೆ ಖರ್ಚಾಗಿದೆ. ಈ ರೀತಿ ನೋಡಿ, ಹಿಂದೆ ಏನಿತ್ತೋ ಅದನ್ನೇ ಉಳಿಸ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಭಿನ್ನವಾಗಿತ್ತೋ, ಎಲ್ಲೆಲ್ಲಿ ಕಲ್ಲು ಸೌದಿತ್ತೋ ಅಲ್ಲಿ ಆದಷ್ಟು ಮಟ್ಟಿಗೆ ಅದೇ ರೀತಿ ಕಲ್ಲನ್ನು ತಂದು ಮಾಡಿದ್ದಾರೆ. ಈ ದೇವಸ್ಥಾನ ಒಂದು 3 ಅಡಿ ಕೆಳಕ್ಕೆ ಹೋಗ್ಬಿಟ್ಟಿತ್ತು, ಈಗ 3 ಅಡಿ ಮೇಲೆ ಕೆತ್ತಿದೆ. ಇದು ಆರ್ಕಿಲಾಜಿಕಲ್ ಟೆಂಪಲ್ ಆದ್ದರಿಂದ ಯಾರೂ ಏನೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ.
ನಮಗೆ ಗೊತ್ತಿಲ್ಲದೆ ಪೆದ್ರಾಗಿ ಇದಕ್ಕೆಲ್ಲ ಬಣ್ಣ ಹೊಡೆದ್ಬಿಟ್ಟಿದ್ವಿ ಗೋಡೆಗೆ. ಮೊದಲು ತೆಗಿರಿ ಅಂತೇಳಿ ಅವರೇ ತೆಗೆದು ಕೊಟ್ಟಿದ್ದಾರೆ. ಈಗ ನೋಡಿ ವಿಗ್ರಹಗಳು ಕಾಣ್ತಾ ಇದೆ. ಅವ್ರು ಹೇಳಿದ್ದಾರೆ ಇಲ್ಲಿ ಬಣ್ಣ ಹೊಡಿಬಿಟ್ಟು ಹೀಗೆ ಇರಬೇಕು. ಅದು ಗೊತ್ತಿಲ್ಲದೆ ಆಗಿದ್ದಂಥ ಪ್ರಮಾದ ಈಗ ಗೊತ್ತಾಗಿದೆ. ಇನ್ಮೇಲೆ ನಾವು ಸಹ ಸಹಕಾರ ಕೊಟ್ಟು ಈ ದೇವಸ್ಥಾನವನ್ನು ಈ ರೀತಿಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದರಲ್ಲೂ ಈ ಊರಿನ ಜನ ಒಗ್ಗಟ್ಟಾಗಿ ಈ ದೇವಸ್ಥಾನಕ್ಕಾದರೆ ಏನು ಬೇಕಾದರೂ ಮಾಡುತ್ತಿದೆ. ಈಗ ಸುಮಾರು 2 ವರ್ಷಗಳಿಂದ ಇದು ದೇವಸ್ಥಾನ ನಡೀತಾ ಇದೆ. ಇಲ್ಲೇ ಇದ್ದು ಇಲ್ಲಿ ಯಾರು ಕಟ್ಟಡ ಮಾಡ್ತಾ ಇದ್ದಾರೋ ಅವ್ರಿಗೆ ಏನು ಬೇಕು ಅಂತ ಕೇಳಿ ಅವ್ರನ್ನ ಜೊತೆಯಲ್ಲಿದ್ದು ಈ ದೇವಸ್ಥಾನವನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಮೊದಲು ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇತ್ತು, ಅದು ಈ ರೀತಿಯಲ್ಲಿರಲಿಲ್ಲ. ಅದರಿಂದ ನಮಗೆಲ್ಲ ಅದೂ ಇದೇ ರೀತಿ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೂ ಅನುಮತಿ ಕೊಟ್ಟು ನಡೆಯೋದು ಒಂದು ಒಳ್ಳೆ ಲಕ್ಷ್ಮೀ ದೇವಸ್ಥಾನನೂ ಆಗಿದೆ. ಹಾಗೆ ನಾವು ಇದು ಎಲ್ಲ ಹಿಂದೆ ಇದೆಲ್ಲ ಈಚೆ ತೆಗೆದಾಗ ಗೊತ್ತಾಯಿತು, ಅಲ್ಲ ಗಣೇಶ ಇದ್ದಾನೆ, ಸುಬ್ರಹ್ಮಣ್ಯ ಇದ್ದಾನೆ, ನಾವು ನೋಡಿಕೊಂಡೇ ಇರಲಿಲ್ಲ. ಈಗ ಆ 2 ದೇವರುಗಳನ್ನು ಇಟ್ಟು ಅದಕ್ಕೂ ಪೂಜೆ ನಡೆಯುವ ಹಾಗೆ ಏರ್ಪಾಡು ಮಾಡ್ತಾಯಿದ್ವಿ. ಯಾಕೆಂದರೆ ಇಲ್ಲಿ ಪ್ರತಿ ವರ್ಷ ಒಂದು ಒಳ್ಳೆ ರಥೋತ್ಸವ ನಡೆಯುತ್ತೆ. 2 ವರ್ಷದಿಂದ ದೇವ್ರನ್ನ ನಾವು ಮಲಗಿಸ್ಬಿಟ್ಟಿರೋದ್ರಿಂದ ಆ ಕೆಲಸ ಆಗಿರಲಿಲ್ಲ. ಈ ಬರೋ ಫೆಬ್ರವರಿ ಮಾರ್ಚಲ್ಲಿ ಖಂಡಿತ ಭಾಳ ವಿಜೃಂಭಣೆಯಿಂದ ಆ ಕಾರ್ಯವನ್ನು ನಾವು ಮಾಡಬೇಕು. ಈಗ 31, 1, 2, 3 4 ದಿನಗಳ ಕಾರ್ಯಕ್ರಮ. 4ನೇ ದಿನ ಪ್ರತಿಷ್ಠಾಪನೆ ಆಗುತ್ತೆ. 1ನೇ ದಿನ ವಿಶೇಷ ಏನಪ್ಪ ಅಂದರೆ ಆ ದೇವ್ರನ್ನ ಮಲಗಿಸಿರೋಂಥದ್ದು ದೇವ್ರ ಮುಂದೆ ಇರ್ತೀವಿ. ಇಡೀ ಊರಿನ ಜನ ಎಲ್ಲ ಭಕ್ತಾದಿಗಳು ಬಂದು ಹಾಲು ಮತ್ತು ನೀರಲ್ಲಿ ಅಭಿಷೇಕ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ. ಅದರ ಸದುಪಯೋಗವನ್ನು ಭಕ್ತರು ಬಳಸ್ಕೊಟ್ರೆ ಭಾಳ ಸಂತೋಷ ಆಗುತ್ತೆ. ಅವತ್ತದು 1ನೇ ತಾರೀಕು ಅದು ಕ್ಲೀನಾಗಿ ಬರೆದ್ಬಿಡಿ. 1ನೇ ತಾರೀಕು ಬೆಳಿಗ್ಗೆ 2 ಗಂಟೆ ನಮ್ಮ ಕೈಯಾರೆ ಅಭಿಷೇಕ ಮಾಡೋದು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಯಾರು ಏನು ಗಿಡ್ಡು ಏನು ಕೊಡಬೇಕಾದಿಲ್ಲ. ಭಗವಂತನ ನಮಸ್ಕಾರ ಹಾಕಿ ಬಂದು ಮಾಡಿದ್ರೆ ಹಾಲು ನೀರೆಲ್ಲ ವ್ಯವಸ್ಥೆ ಮಾಡಿ. ಯಾಕೆಂದರೆ ಹಾಲು ನೀರು ಭಕ್ತರೇ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅದರಿಂದ ಏನು ತೊಂದರೆ ಇಲ್ಲ. ಈ 3 ದಿನಗಳ ಕಾಲ 3 ದಿನ ಅಂದರೆ 1, 2, 3 ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಯಾಗಗಳಾಗುತ್ತೆ. 13 ಯಾಗದ ಮುಂಡಗಳನ್ನು ಹಾಕಿದ್ದೀವಿ. ಸುಮಾರು 30 ಜನ ಋತ್ವಿಕರು, ಹೆಚ್ಚಾಗಿ ತಿರುಪತಿಯಲ್ಲಿ ತಯಾರಾದಂಥ, ಯಾಕೆಂದರೆ ಇದು ವೈಖಾನಸ ಆಗಮ ಶಾಸ್ತ್ರದ ಪ್ರಕಾರ ಈ ದೇವ್ರನ್ನ ಆಗಬೇಕು. ಎಲ್ಲ ಅಲ್ಲಿಂದಾನೇ ಬರ್ತಾ ಇದ್ದಾರೆ. ಒಂದು 30 ಜನ ಬರ್ತಾ ಇದ್ದಾರೆ. 30 ಜನನೂ ಇಲ್ಲೇ 4 ದಿನನೂ ಇದ್ದು ಈ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗೆ 3 ದಿನನೂ ಸಹ ಬರ್ತಕ್ಕಂಥ ಭಕ್ತರಿಗೆ ಎಲ್ರಿಗೂ ಪ್ರಸಾದದ ಅನುಕೂಲನೂ ಮಾಡಿಕೊಟ್ಟಿದ್ದೀವಿ. ಅದರಿಂದ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಭಗವಂತ ಮನಸ್ಸು ಮಾಡಿದ್ರೆ ಮಳೆ ಗಿಳೆ ಇಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಗತ್ತೆ ಅಂಥೇಳಿ ನಮ್ಮ ಒಂದು ನಂಬಿಕೆ. ದೇವಸ್ಥಾನ ಪ್ರತಿಷ್ಠಾಪನೆ ಆದಮೇಲೆ ಒಂದು 48 ದಿನ ಅದಕ್ಕೆ ಪೂಜೆ ಆಗಬೇಕು. ಅದಕ್ಕೇನು ಹೇಳ್ತಾರೆ ಅಂತಂದರೆ ಮಂಡಲ ಪೂಜೆ ಅಂತ. ಆ ಮಂಡಲ ಪೂಜೆನೂ ಸಹ ಮಾಡೋದಕ್ಕೆ ಎಲ್ಲ ಭಕ್ತರಿಗೂ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ. ನನ್ನ ಒಂದು ಕಳಕಳಿಯ ಮನವಿ ಏನಂದರೆ, ಸರ್ಕಾರ ಇಷ್ಟು ಮುತುವರ್ಜಿ ವಹಿಸಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ. ನಾವು ಶಾಸ್ತ್ರೋತ್ತರವಾಗಿ ದೇವರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೆಲ್ಲ ಆದಮೇಲೆ ಭಕ್ತರು ಜನರು ಈ ದೇವಸ್ಥಾನವನ್ನು ನೋಡಿ ಕಾಪಾಡಿ ಬೆಳೆಸಬೇಕಾದ್ದು ಅವಕಾಶ. ಬಹಳ ದುಃಖಕರವಾದ ಸಂಗತಿ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಬೇಕಾದ ದೇವಸ್ಥಾನಗಳಿದೆ. ನಾವು ಇವತ್ತೆಲ್ಲ ವಿದ್ಯಾವಂತರಲ್ಲ. ಆ ವಿದ್ಯಾವಂತಿಗೆ ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬರ್ತಾಯಿದೆ, ಪೂಜೆ ಮಾಡೋಕ್ಕೆ ಅಡ್ಡ ಬರ್ತಾಯಿದೆ ಅಂತ ಮೂರ್ಖರಾಗಿದ್ದೀವಿ ಈ ವಿದ್ಯಾವಂತ. ಅಂದರೆ ಇನ್ಮೇಲಾದರೂ ಸಹ ವಾರಕ್ಕೆ 1 ದಿನ ಆದರೂ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಮ್ಮ ಜನ ಬೆಳೆಸ್ಕೊಂಡು ಈ ದೇವಸ್ಥಾನ ನಮ್ಮದು ಅನ್ನೋ ಭಾವನೆಯಿಂದ ಅದನ್ನು ರಕ್ಷಣೆ ಮತ್ತು ಪೋಷಣೆ ಮಾಡಿದೆ. ಆದರೆ ಈ ದೇವಸ್ಥಾನಗಳ ಮಾಡಿದ್ದ ಉದ್ದೇಶ ಸಫಲವಾಗಿದೆ. ನಮ್ಮ ಹಿಂದಿನ ಚರಿತ್ರೆ ನೋಡಿದ್ರೆ ಊರಿನಲ್ಲಿ ದೇವಸ್ಥಾನ ಅಲ್ಲ, ದೇವಸ್ಥಾನದ ಸುತ್ತ ಊರು. ಅದರಿಂದಲೇ ಪ್ರತಿಯೊಬ್ಬರಿಗೂ ಅಲ್ಲೊಂದು ಕರ್ತವ್ಯ ಇತ್ತು. ಯಾವ ಕರ್ತವ್ಯನೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ. ಯಾವುದೋ ಕಾಲಾಂತರಗಳಿಂದ ಈ ಥರ ತಪ್ಪು ಕಲ್ಪನೆಗಳು ಬಂದ್ಬಿಟ್ಟು ಅದನ್ನು ನಾವು ದೇವಸ್ಥಾನದಲ್ಲಿ ತೋರಿಸ್ತೀವಿ. ಈಗಲಾದರೂ ಎಚ್ಚೆತ್ತುಕೊಂಡು ಇದು ನಮ್ಮ ದೇವಸ್ಥಾನ, ಯಾರ್ಯಾರಿಗೆ ಏನು ಕೆಲಸ ಮಾಡಬೇಕು ಅಂತ ಇಷ್ಟ ಇದೆಯೋ ಆ ಕೆಲಸನ ಮಾಡಿ. ಇದರಲ್ಲಿ ಯಾವುದೇ ಕೆಲಸ ಹೆಚ್ಚಲ್ಲ, ಯಾವುದೇ ಕೆಲಸ ಕಡಿಮೆ ಅಲ್ಲ. ಎಲ್ಲರೂ
ನಾವು ಸಮಾನರು ಅಂತಕ್ಕಂಥ ಮನೋವೃತ್ತಿಯಿಂದ ನಾವು ಬದುಕಿದ್ದೇ ಆದರೆ ಮನೆಯಲ್ಲಿ ನೆಮ್ಮದಿ, ನಮಗೆ ನೆಮ್ಮದಿ, ಕಾಲಕ್ಕೆ ಸರಿಯಾಗಿ ಮಳೆಗಾಳಿ ಬಂದು ಒಂದು ನೆಮ್ಮದಿಯ ಜೀವನವನ್ನು ಹಳ್ಳಿಗಳಲ್ಲಿ ಮಾಡೋದಕ್ಕೆ ಸಾಧ್ಯ. ನೀವು ಪಟ್ಟಣದವ್ರಿಗೆ ಮಾದರಿ ಆಗಬೇಕು. ಈ ಪಟ್ಟಣ ಇಲ್ಲಿ ಮಾದರಿ ಸರಿ ಇಲ್ಲ. ಇವತ್ತೇ ಇಲ್ಲಿ ನಮ್ಮ ಸಂಸ್ಕೃತಿ ಉಳಿದೋದು ಇಲ್ಲೇ, ಈ ಪೂಜೆ ಪುರಸ್ಕಾರಗಳು ಚೆನ್ನಾಗಿ ಆಗ್ತಿರೋದು ಇಲ್ಲೇ. ಸೊ ಅದನ್ನು ನಾವು ಬೇರೆಯವರಿಗೆ ಮಾದರಿ ಆಗಬೇಕು. ಈ ವಿಷಯದಲ್ಲಿ ನನಗೆ ಮುದುಗೆರೆ ಜನ ಖಂಡಿತ ಒಂದು ಬೇರೆಯವರಿಗೆ ಮಾದರಿ ಆಗ್ತಾರೆ. ಈ ಬರೀ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿಸೋ ಒಳ್ಳೆ ವಿಶಾಲವಾದ ಜಾಗ ಇದೆ. ಆ ಸುತ್ತಮುತ್ತಲು ಒಂಥರ ತೋಟ ಮಾಡಿ, ಗಾರ್ಡನ್ ಮಾಡಿ, ಬೆಳಗ್ಗೆ ಸಂಜೆ ಜನ ಬರೋ ಹಾಗೆ ನೋಡ್ಕೊಂಡಿದ್ದೆ. ಆದರೆ ನಾವು ಇಲ್ಲಿಯವರೆಗೆ ಮಾಡಿದಂಥ ಒಂದು ಕಾರ್ಯಕ್ಕೆ ತಕ್ಕ ಪ್ರತಿಫಲ ಅಂತೇಳಿ ನನ್ನ ಒಂದು ಭಾವನೆ. ಈ ಕೆಲಸಕ್ಕೆ ಬಹಳ ಜನ ಸಹಾಯ ಮಾಡಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಹೇಳಲೇಬೇಕು ನಾನು, ನಮ್ಮ ವರಪ್ರಸಾದ್ ರೆಡ್ಡಿ ಬಹಳ ಮುತುವರ್ಜಿ ಮಾಡಿ ಓಡಾಡಿ ಆ ಸರ್ಕಾರದಲ್ಲಿ ಕೆಲಸ ಮಾಡಿಸೋದು ಕಷ್ಟ ಮಾಡಿಸಿ 2,20,00,000 ತಂದಿದ್ದಾರೆ. ನನ್ನ ಪ್ರಕಾರ ಅದರ ಇಡೀ ಯಶಸ್ಸು ಅವ್ರಿಗೆ ಆ ಹೆಸರು ತಲುಪಬೇಕು. ಅವರು ಬರ್ತಾರೆ. ಹಾಗೆ ಇನ್ನು ಕೆಲವರು ಅವರು ಆ ಒಂದು ಕೆಲಸ ಮಾಡಿದ್ದಾರೆ. ಇನ್ನು ಮಿಕ್ದವರು ಸಹ ಎಲೆಮರಿಯ ಕಾಯಿ ಅಂತ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಮುಂದಕ್ಕೂ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಯಾರೊಬ್ಬರ ಕೆಲಸನೂ ಅಲ್ಲ, ಎಲ್ಲರ ಕೆಲಸ, ಊರಿನ ಕೆಲಸ. ಅದರಿಂದ ಈ ಒಂದು ಮನೋಭಾವದಿಂದ ನಮ್ಮ ಗ್ರಾಮೀಣ ಭಾಗದ ಜನ ಈ ಕೆಲಸಗಳನ್ನು ಮೇಲೆತ್ತಿ ಮಾಡಿದ್ದೆ. ಆದರೆ ಕಡಿಮೆ ಹೇಳಿದಾಗೆ ಬೇರೆಯವರಿಗೆ ನಾವು ಮಾದರಿಯಾಗಿ. ಹಾಗೆ ಸುತ್ತಮುತ್ತಲು ಇನ್ನೂ ಬೇಕಾದಷ್ಟು ದೇವಸ್ಥಾನಗಳಿವೆ. ನೋಡಿ, ಈ ದೇವಸ್ಥಾನ ಮಾಡ್ತಾ ಇದ್ವಿ. ಈಗ ಅಲ್ಲೆಲ್ಲ ಹೊಸೂರಿನ ಊರಿನ ಜನ ಅವರೇ ನಿಂತು ದೇವಸ್ಥಾನ ಕಟ್ಟಿಬಿಟ್ಟಿದ್ದಾರೆ. ಅದು ತ್ರಯಂಬಕೇಶ್ವರ ದೇವಸ್ಥಾನ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅದು ಡಿಸೆಂಬರ್ನಲ್ಲಿ ಇದೇ ಥರ ಪುನಃಪ್ರತಿಷ್ಠಾಪನೆ ಆಗುತ್ತೆ. ಇದು ಪ್ರಾರಂಭ ಅಷ್ಟೇ. ಪ್ರತಿಯೊಂದು ಹಳ್ಳಿಗಳಲ್ಲೂ ಯಾವ್ಯಾವ ದೇವಸ್ಥಾನಗಳು ಬೀಳೋ ಸ್ಥಿತಿನಲ್ಲಿದೆ, ಜನ ಮುಂದೆ ಬಂದು ಮಾಡೋದು, ಸರ್ಕಾರ ನೆಚ್ಕೊಳ್ಕೊಳ್ಳೋದು, ನಾವೇ ಮುಂದೆ ನಿಂತು ಮಾಡಿದ್ದೇ ಆದರೆ ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಸಮಾಜ ಖಂಡಿತ ಬರುವ ದಿನಗಳಲ್ಲಿ ಭಾಳ ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಆ ಕೆಲಸ ಮಾಡ್ತಿರೋ ನನ್ನ ನಂಬಿಕೆ ಇದೆ. ಗ್ರಾಮೀಣ ಜನಕ್ಕೆ ಆ ಶಕ್ತಿ ಇದೆ. ಆ ನಂಬಿಕೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಾವು ಏನು ಅಂದ್ಕೊಂಡಿದ್ದೀವೋ ಅದು ಆಗತ್ತೆ ಅಂತೇಳಿ ನಾನು ಅಲ್ಲಿಗೆ ಸಾವಿರಾರು ವರ್ಷದ ನೂರಾರು ವರ್ಷ. ಈಗ ಪುರಾಣ ಬೇರೆ, ಹಿಸ್ಟ್ರಿ ಬೇರೆ, ಚರಿತ್ರೆ ಬೇರೆ. ಇದಕ್ಕೆಲ್ಲ ಶಾಸನಗಳು ಕೂಡ ಇದ್ದಾವೆ. ಈ ಶಾಸನವನ್ನು ಕೂಡ ಪ್ರತಿ ವರ್ಷ ಇವರು ಒಂದು ಫ್ಲೆಕ್ಸ್ ಮಾಡಿ ತೇರಿನ ಟೈಮಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಈಗ ಜನ ಮೇಜರಾಯಿರ ಅಂತ ಹೇಳಿದ್ರೆ ನಾವು ಹೆಚ್ಚು ಕಮ್ಮಿ ಮಹಾಭಾರತದ ಕಾಲಕ್ಕೆ ಹೊಂಟೋಗ್ಬೇಕು. ರಾಜು ಬಾಜು ನನಗೂ ಅರ್ಥ ಆಗ್ತಾರೆ ರೀ. ಜನಮೇಜಯ ಅವನೇ ಪುನರ್ ಪ್ರತಿಷ್ಠಾಪನೆ ಮಾಡಿದ. ಆಜು ಇದು ಪ್ರತಿಷ್ಠಾಪನೆ ಮಾಡಿದ್ದು ಮುಕುಚುಂದ ಮಹರ್ಷಿ. ಮುಕುಚುಂದ ಮಹರ್ಷಿಗಳ ಆಶ್ರಮದಲ್ಲೇ ಪ್ರಹ್ಲಾದ ಅಲ್ಲಿಗೆ ಯುಗಗಳು ಬಹುಶಃ ಈ ವಿಗ್ರಹ ಇರಲಾರ್ದು ದೇವಸ್ಥಾನ ಆಗಿತ್ತು ಅಂತ ಕಾಣುತ್ತೆ. ಸ್ವಲ್ಪ ಯುಗ ವ್ಯತ್ಯಾಸ. ನಮ್ಮಲ್ಲಿ ಕೆಲವು ಇನ್ವಿಟೇಷನ್ಸ್ ಅಂದರೆ ಒಂದು 500 ವರ್ಷದ ಇನ್ವಿಟೇಷನ್ ಕೂಡ ಇದೆ. ಒಂದು 300 ವರ್ಷದ ಇನ್ವಿಟೇಷನ್ ನಾವು ಇಟ್ಕೊಂಡಿದ್ದೀವಿ. ಅದರಲ್ಲೂ ಇದೇ ಥರ ಬರ್ತಾ ಇದೆ. ನಾವು ಅದನ್ನು ಕಂಟಿನ್ಯೂ ಮಾಡಿದ್ದೀವಿ. ನಾವು ಒಂದೇ ಒಂದರಲ್ಲಿ ಆ್ಯಡ್ ಮಾಡಿದ್ದೇನು ಅಂತಂದರೆ ಇನ್ವಿಟೇಷನ್, ರಥೋತ್ಸವದ ಇನ್ವಿಟೇಷನಲ್ಲಿ 2010ನೇ ಇಸ್ವಿನಲ್ಲಿ ನಾವು ಜೀರ್ಣೋದ್ಧಾರ ಮಾಡಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿದ್ವಿ ಸ್ವಾಮಿನ. ಅದೊಂದು ಮಾತ್ರ ಎಕ್ಸ್ಟ್ರಾ ಆಡ್ ಮಾಡಿದ್ದೀವಿ. ಇನ್ನು ಯಾವುದೂ ನಾವು ಚೇಂಜ್ ಮಾಡಿಲ್ಲ. ಸೇವಾಕರ್ತರು ಚೇಂಜ್ ಆಗ್ತಾ ಇರ್ತಾರೆ. ಅದೇ ಫ್ಯಾಮಿಲಿನವರೇ, ಅವ್ರ ತಾತ ಮುತ್ತಾತನವ್ರು ಮಾಡಿಸ್ಕೊಂಡ್ಬರ್ತಾ ಇರೋದು. ಈಗ ಅದೇ ಫ್ಯಾಮಿಲಿನವರೇ ಆ ಸೇವೆಗಳನ್ನು ಇಲ್ಲಿ ನವಾನ್ವಿಕ ಅಂತ 9 ದಿವಸ ಬ್ರಹ್ಮೋತ್ಸವ ನಡೆಯುತ್ತೆ. ಅದು ಯಾರ್ಯಾರು ಅವತ್ತಿಂದ ಮಾಡಿಸ್ಕೊಂಡ್ಬಂದಿದ್ದಾರೆ ಅವರೇ ಫ್ಯಾಮಿಲಿನವರು ಇವತ್ತು ಮಾಡಿಸ್ಕೊಂಡ್ಬರ್ತಾ ಇದ್ದಾರೆ. ಕಾಲಾನುಗುಣಕ್ಕೆ ಸ್ವಲ್ಪ ಒಂದು ಹೊಸಬರನ್ನ ಅವಕಾಶ ಕೇಳೋದಂತ ನಾವು ಪರ್ಮಿಷನ್ ತೊಗೊಂಡು ಸೇರಿಸಿದ್ವಿ. ಬಟ್ ಯಾವುದೇ ಬದಲಾವಣೆಗಳು ಒರಿಜಿನಲ್ ಇದ್ದಂಥ ಹೆಸರು ಯಾವುದನ್ನೇ ಬದಲಾವಣೆ ಮಾಡಿಲ್ಲ. ಅದೇ ಫ್ಯಾಮಿಲಿನೇ ಕಂಟ್ರೋಲ್ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ತಾಲೂಕಲ್ಲಿ ತಾವೆಲ್ಲ ದಯಮಾಡಿ ಚೆನ್ನಾಗಿ ಪ್ರಚಾರ ಕೊಟ್ಟು ನಮ್ಗೇನಂದ್ರೆ ಭಕ್ತರೆಲ್ಲ ಬಂದು ನೋಡಿದ್ರೆ ಇಷ್ಟೆಲ್ಲ ಈ ಊರಿನವರು ಕಷ್ಟಪಟ್ಟು ಮಾಡಿಸೋದಕ್ಕೂ ಒಂದು ಸಾರ್ಥಕತೆ. ಆಮೇಲೆ ಈ ಮನೆ ದೇವರು ಅಂತ ಯಾರು ಇಟ್ಕೊಂಡಿದ್ದಾರೆ ಅವ್ರು ಬರೀ ಮುದುಗೆರೆ ಗೌರಿಬಿದನೂರು ಕರ್ನಾಟಕದಲ್ಲ, ಇಡೀ ಪ್ರಪಂಚದಲ್ಲಿದ್ದಾರೆ. ಹೈದರಾಬಾದ್ ಸುಮಾರು ಜನ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥದ್ದು ಇನ್ನೊಂದು ಕಾರ್ಯಕ್ರಮ ಇದೆ. ಇದು ಮಕರ ಸಂಕ್ರಾಂತಿ ಅಂದರೆ